ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾನಿವಾಗ ದುಬೈಯಿಂದ ಲೈವ್ ಬರ್ತಾ ಇದ್ದೀನಿ. ಮತ್ತೆ ಇನ್ನೂ ಕೂಡ ನಮಗೆ ಏರ್ಪೋರ್ಟ್ ಯಾವಾಗ ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಅಂತ ಮೆಸೇಜ್ ಇಲ್ಲ. ಅಂದರೂ ಕೂಡ ಇವಾಗ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ನಾನು ನಿಂತ್ಕೊಂಡು ನಿಮಗೆ ಹೇಳೋಣ ಅಂತ ಏನಂದರೆ ವಿ ಆರ್ ಸೇಫ್ ಅಂತ ಹೇಳೋಕ್ಕೆ ನಾನೊಂದು ಮತ್ತೆ ಲೈವ್ ಬಂದೆ. ನನ್ನ ಜೊತೆಗೆ ಚುನಾವಣೆ ಆಯುಕ್ತರಾದಂತಹ ನಮ್ಮ ಕರ್ನಾಟಕದ ಶ್ರೀ ಸಂಗ್ರೇಶಿ ಸಾಹೇಬರಿದ್ದಾರೆ ಮತ್ತು ಅವರ ಕುಟುಂಬದವರಿದ್ದಾರೆ. ಹಾಗೆಯೇ ನನ್ನ ಕುಟುಂಬದ ಅಮರನಾಥ್ ಅವರಿದ್ದಾರೆ. ಎಲ್ಲರೂ ಈಗ ತಾನೇ ಊಟ ಮುಗಿಸಿ ಬಸ್ಸಲ್ಲಿ ಹೋಗಿ ಪಕ್ಕದಲ್ಲೇ ಇಲ್ಲೊಂದು ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ನನ್ನ ಹುಟ್ಟಿದ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಿದ್ರು. ವಿಜಯವಾಣಿ ಆನಂದ್ ಸಂಕೇಶ್ವರ್ ಅವರ ತಂಡ ಮತ್ತು ನಮ್ಮ ಕನ್ನಡಿಗರ ಎಲ್ಲ ಪ್ರಶಸ್ತಿ ವಿಜೇತರ ಕುಟುಂಬದ ತಂಡದೊಂದಿಗೆ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಿದೆ. ಈಗ ಒಂಚೂರು ಎಲ್ಲ ವೆಹಿಕಲ್ಸ್ ರಸ್ತೆನಲ್ಲಿ ಹೋಗೋಕ್ಕೆ ಶುರುವಾಗಿದೆ. ತಾವು ನೋಡ್ತಾ ಇದ್ದೀರಾ, ನನ್ನ ಎದುರುಗಡೆ ಹಿಂಗಡೆ ಇದು ನಾವಿರ್ತಕ್ಕಂಥ ಇದು ಹೋಟೆಲ್, ಇದು ಡೌನ್ ಟೌನ್ ಅಂಥೇಳಿ. ಡೌನ್ ಟೌನ್ನಲ್ಲಿ ಇರ್ತಕ್ಕಂಥ ಹೋಟೆಲ್ ಹೆಸರೇನು? ಮಿಲೇನಿಯಂ ಪ್ಲಾಜಾ ನಾವಿರೋದು. ಇಲ್ಲಿ ನನ್ನ ಹಿಂದ್ಗಡೆ ಹೊಸ ಮ್ಯೂಸಿಯಂ ಕಾಣ್ತಾ ಇದೆ, ಮತ್ತು ಟವರ್ಸ್ ಎಲ್ಲ ಕಾಣ್ತಾ ಇದೆ. ಮತ್ತೆ ನಾನು ಲೈವ್ ಬಂದು ಹೇಳೋದಿಷ್ಟೇನೆ, ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೊಟ್ಟಿಗೆ ಮಾತಾಡಿ ನಮ್ಮೆಲ್ಲರಿಗೂ ಮಾತನಾಡಿ ನಮಗೆಲ್ಲರಿಗೂ ಕೂಡ ಧೈರ್ಯವಾಗಿರಿ ಅಂತ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಹಾಗೆಯೇ ಅವರು ಎಲ್ಲರಿಗೂ ಮಾತನಾಡಿದ್ದೀನಿ, ತಾವೇನು ಹುಷಾರಾಗಿರಿ, ಅಲ್ಲಿ ಎಲ್ಲ ಸೇಫ್ ಆಗಿದ್ದೀರಾ ಅಂತ ವಿಚಾರಿಸಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾವೆಲ್ಲ ಕನ್ನಡಿಗರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗ ತಾನೇ ನಾವು ಈಚೆ ಬಂದ್ವಿ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತೇಳಿ ಈಚೆ ಬಂದಿದ್ದೀವಿ. ಸ್ವಲ್ಪ ವೆಹಿಕಲ್ಸ್ ಮೂಮೆಂಟ್ ಕಾಣಿಸ್ತಾ ಇದೆ. ಅಂದರೂ ಕೂಡ ಮಧ್ಯದಲ್ಲಿ ಏನಂತೀನಿ ಮಿಸೈಲ್ ಸೌಂಡ್ ಆಗತ್ತೆ, ಅಂದರೆ ಏನಂತೀನಿ ಬಾಂಬ್ ಶಬ್ದಗಳಾಗೋ ಹಂಗೆ ಅವಾಗವಾಗ ಕೇಳಿಸ್ತಾ ಇರುತ್ತೆ. ಇದು ದುಬೈನ ಒಂದು ಚಿತ್ರಣ. ಸಾಕಷ್ಟು ಇವಾಗ ವೆಹಿಕಲ್ಸ್ ಓಡಾಡ್ತಾ ಇರೋದ ನಾವು ನೋಡ್ತಾ ಇದ್ವಿ. ನಾವೆಲ್ಲ ಈಚೆ ಬಂದ್ವಿ, ಕೆಳಗಡೆ ರೂಮಲ್ಲಿ ಕೂತು ಇದಾಗಿತ್ತಂತೇಳಿ ಇವಾಗ ಹೊರಗಡೆ ಹೋಗೋಣ ಅಂಥೇಳಿ ನಾವು ಸುಮಾರು 70 ಮಂದಿ ತಂಡ ವಿಜಯವಾಣಿ ವಿಜಯರತ್ನ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿದ್ವಿ. ನಾವಿಲ್ಲೇ ಇದ್ದೀವಿ, ಸೇಫ್ ಆಗಿದ್ದೀವಿ. ನಿಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದದಿಂದ ನಾವು ಸೇಫ್ ಆಗಿದ್ದೀವಿ, ಭಾಳ ಸುರಕ್ಷಿತವಾಗಿದ್ದೀವಿ ಅನ್ನೋ ಒಂದು ಮೆಸೇಜನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಟಿ ವಿನಲ್ಲಿ ಏನು ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ನಾವೆಲ್ಲರೂ ಭಾಳ ಆರಾಮಾಗಿದ್ದೀವಿ. ಸರಿಯಾದ ಸಮಯಕ್ಕೆಲ್ಲ ಊಟ ತಿಂಡಿ ಮಾಡಿಕೊಂಡು ಭಾಳ ಇದಾಗಿದೆ. ಈಗ ಹೊರಗಡೆ ಯಾವ್ದಾದ್ರು ಮಾಲ್ಸ್ ಕಡೆ ಹೋಗೋಣ ಅಂತ ಹೇಳಿ ಹೊರಗೆ ಬಂದಿದ್ದೀವಿ. ಮತ್ತೊಮ್ಮೆ ನಾನು ಏನಾದ್ರು ಇದ್ರೆ ಅಪ್ಡೇಟ್ ಮಾಡೋಕ್ಕೆ ಲೈವ್ಗೆ ಬರ್ತೀನಿ. ಸಾಕಷ್ಟು ಮಂದಿ ತಾವು ಫೋನ್ ಮಾಡಿದಿರಿ, ಮೆಸೇಜ್ ಮಾಡಿದಿರಿ, ನನ್ನ ಹುಟ್ಟುಹಬ್ಬಕ್ಕೆ ತಾವು ಆಶೀರ್ವಾದವನ್ನು ಮಾಡಿದಿರಿ, ಶುಭಾಶಯಗಳನ್ನು ಕೋರಿದಿರಿ. ತಮ್ಮೆಲ್ಲರಿಗೂ ಕೂಡ ನಾನು ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.